ಜಾತಿ ಗಣತಿಗೆ ಸಂಬಂಧಿಸಿದಂತೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ನಡೆಯುವುದಕ್ಕಿದೆ. ಇದಕ್ಕೂ ಮುಂಚಿತವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜೆಪಿ ಹೆಗಡೆ ಮಾತನಾಡಿದ್ದಾರೆ. ಸಂಪುಟದಲ್ಲಿ ವರದಿಯನ್ನೇನಾದರೂ ಒಪ್ಪಿಕೊಂಡ್ರೆ ನಮಗೆ ಸಂತೋಷ ಆಗತ್ತೆ ಅಂತ ಜಯಪ್ರಕಾಶ್ ಹೆಗಡೆ ಮಾತನಾಡಿದ್ದಾರೆ. ಜಾತಿ ಗಣತಿ ವರದಿ ಅಂಗೀಕಾರ ಆಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದ್ದಾರೆ. ಸಮೀಕ್ಷೆಯಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿರಬಹುದು, ಆದರೆ ಸಮಸ್ಯೆ ಇಲ್ಲ. ಇರೋ ಸಮೀಕ್ಷೆಯನ್ನೇ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ಜಾತಿ ಜನಗಣತಿ ಸಮೀಕ್ಷಾ ವರದಿ ಈಗ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಸಂಪುಟ ಸಭೆಯಲ್ಲಿ ಅದು ಮಂಡನೆ ಕೂಡ ಆಗಿರುವಂಥದ್ದು. ಸೊ ಇವತ್ತು ಬಹಳ ಮುಖ್ಯವಾಗಿ ಅದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಿದೆ. ಸಾಧಕ ಬಾಧಕಗಳ ಚರ್ಚೆ ಆಗುತ್ತೆ. ಅಂತಿಮವಾಗಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಯಾಕಂದ್ರೆ ನೀವೇ ಕೂಡ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದರು, ಆದರೆ ಒಂದಷ್ಟು ಲೋಪಗಳಿದ್ದಾವೆ, ನ್ಯೂನ್ಯತೆಗಳಿದ್ದಾವೆ ಅನ್ನುವಂಥ ಅಪಸ್ವರಗಳು, ಆಕ್ಷೇಪಗಳು ವ್ಯಕ್ತ ಆಗ್ತಿದ್ದಾವೆ. ಅದು ಜಾತಿ ಜನಗಣತಿ ಅಲ್ಲ, ಅದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಅದರಲ್ಲಿ ಒಂದು ಅಂಶ ಜಾತಿದ ಕುಟುಂಬದ ಎಲ್ಲ ಮಾಹಿತಿಯನ್ನು ತಗೊಂಡಾಗ ಅವ್ರ ಮನೆಯಲ್ಲಿ ಹಿರಿಯರು, ಮಕ್ಕಳು ಎಷ್ಟಿದ್ದಾರೆ, ಸದಸ್ಯರು ಎಷ್ಟಿದ್ದಾರೆ, ಅವ್ರ ಉದ್ಯೋಗ ಏನು, ಉದ್ಯೋಗದಲ್ಲಿದ್ದಾರ ಅಥವಾ ಕೃಷಿಕರ ಅಥವಾ ಬಿಸ್ನೆಸ್ಸಲ್ಲಿದ್ದಾರೆ, ಇವೆಲ್ಲ ಒಂದು 50 ಮಾಹಿತಿಯನ್ನು ತೊಗೊಂಡಿದ್ದಾರೆ ಮನೆಯದು ಎಲ್ಲ ಬಗ್ಗೆ. ಅದರಲ್ಲಿ ನ್ಯೂನ್ಯತೆ ಇದೆ ಅಂತ ನನಗೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಭಾಳ ದೊಡ್ಡ ಸಮಸ್ಯೆ ಇದೆ ಅಂತ ನಾನು ಒಪ್ಪೋದಿಲ್ಲ. ಯಾಕಂದರೆ ಇವೆಲ್ಲವೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರನ್ನ ಹಾಕ್ಕೊಂಡು ಆ ಫಾರ್ಮೇಟ್ ಏನಿದೆ, ಆ ಕ್ವೆಶನೈಸದ ಫಾರ್ಮೇಟ್ ಅದ ಅವ್ರಿಗೆ ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಅವರು ಅದನ್ನು ಫಿಲಪ್ ಮಾಡಿಕೊಂಡು ತಂದು ಅವರ ಸಿಗ್ನೇಚರ್ ಎಲ್ಲ ಇದೆ, ಅದರಲ್ಲಿ ತಗೊಂಡೋಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಟ್ಟಿಸಿರ್ತಾರೆ. ಅದನ್ನು ಅಪ್ಲೋಡ್ ಮಾಡಿದೆವು. ಅದು ಭಾರತ್ ಎಲೆಕ್ಟ್ರಾನಿಕ್ಸ್ನವ್ರು ಮಾಡಿರೋದು. ಇವೆಲ್ಲವೂ ಅವರ ಕಸ್ಟಡಿಯಲ್ಲಿದೆ. ಅದು ಪಾಸ್ವರ್ಡು ಅವ್ರ ಹತ್ರನೇ ಇದೆ. ನಾವು ಕಮಿಷನ್ನವರಿಗೂ ಅದ್ರ ಬಗ್ಗೆ ಮಾಹಿತಿ ಬೇಕಾದಾಗ ಅವ್ರನ್ನೇ ಕೇಳಬೇಕು ಬಿಟ್ಟರೆ ನಾವಾಗಿ ತೆಗಿಲಿಕ್ಕೆ ಬರೋದಿಲ್ಲ. ಅದರಿಂದ ಒಂದು ವೇಳೆ ತಪ್ಪಾಗಿದೆ ಅಂತ ಹೇಳಬೇಕಾದ್ರೆ ನಾವು ಅಪಾದನೆ ಹಾಕೋದು ಯಾರ ಮೇಲೆ ಹಾಕಬೇಕಾಗುತ್ತೆ? ಅಧಿಕಾರಿಗಳು ಶಿಕ್ಷಕರ ಮೇಲೆ. ಸರಿಯಲ್ಲ ಅದು. ಅವರು ಏನನ್ನು ಮಾಡಿದ್ದಾರೆ ಅವ್ರಿಗೆ ಕ್ರೆಡಿಟ್ ಅಂತ ಕೊಡಬೇಕು ಬಿಟ್ಟರೆ ನಾವು ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಒಂದು ವೇಳೆ ನ್ಯೂನ್ಯತೆ ಇಲ್ಲ ಅಂತ ಹೇಳಿದ್ರೆ, ಕೆಲವು ಬೆಂಗಳೂರಿನಲ್ಲಿ ಅದನ್ನು ಚರ್ಚೆ ಆಯಿತು. ಬೆಂಗಳೂರು ನಗರದಲ್ಲಿ ಕೆಲವು ಅಪಾರ್ಟ್ಮೆಂಟ್ ಒಳಗೆ ಹೋಗ್ಲಿಕ್ಕಾಗಿಲ್ಲ, ಅವರು ಅಂಥದ್ದಲ್ಲಿ ಆಗಿರ್ಲಿಕ್ಕಿಲ್ಲ. ಕೆಲವು ಮನೆ ಬೀಗ ಹಾಕಿರ್ಬೋದು, ಅದು ಇರಲಿಕ್ಕಿಲ್ಲ. ಕೆಲವು ಮನೆಯಲ್ಲಿ ಅವರು ಇದ್ದವ್ರನ್ನ ಅಲ್ಲಿ ಹೇಳಿದ್ದಾರೆ ಬಿಟ್ಟರೆ ಬೇರೆ ಕಡೆ ಹೋದವ್ರದ್ದು ಯಾರ್ದು ಹೇಳಿಲ್ಲ. ಹಾಗಾಗಿ ಸ್ವಲ್ಪ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಈಗ ಇದು ಶಾಶ್ವತ ಆಯೋಗ ನಮ್ಮದು ಮುಗಿದಿದೆ. ಈಗ ಇನ್ನೊಂದು ಆಯೋಗ ಅಧ್ಯಕ್ಷ ನೇಮಕ ಆಗಿದೆ, ಇನ್ನು ಸದಸ್ಯರ ನೇಮಕ ಆದ ಕೂಡಲೇ ಇವ್ರದ್ದೇನಾದರೂ ಸಮಸ್ಯೆ ಇದ್ದರೆ, ನಮ್ದು ಹಾಕಿಲ್ಲ ಅಂತಾದರೆ ಆ CD ಇದೆಯಲ್ಲ, ರಿಪೋರ್ಟೆಲ್ಲ ಹಿಂದಿಂದು, ಅದನ್ನು ಚೆಕ್ ಮಾಡಿ ಪುನಃ ಅವ್ರಿಗೆ ಕೊಟ್ಟರೆ ಸೇರಿಸ್ಕೊಳ್ಲಿಕ್ಕೆ ಅವಕಾಶ ಇದೆ. ಅದರಿಂದ ಏನು ತೊಂದರೆ ಇಲ್ಲ. ಎಲ್ಲವೂ ಸರಿಪಡಿಸ್ಕೊಳ್ಳಿಕ್ಕೆ ಕಮಿಷನ್ ಮುಂದೆ ಹೋದರೆ ಅವಕಾಶ ಇದೆ. ಅದಕ್ಕೆ ಯಾಕಂದರೆ ನೀವು ಕೂಡ ಕಾಂತರಾಜ್ ಅವರ ಸಮೀಕ್ಷೆಯನ್ನು, ನೀವು ವರದಿಯನ್ನು ಅನಾಲಿಸಿಸ್ ಮಾಡಿ ಕೂಡ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಸೊ ಅದರಲ್ಲಿ ಒಂದಷ್ಟು ಸಂಖ್ಯೆವಾರು ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಗ್ರಾಮಗಳಲ್ಲೆಲ್ಲ ಬಿಟ್ಟು ಹೋಗಿದ್ದಾರೆ, ಸರಿಯಾದ ರೀತಿಯಲ್ಲಿ ಸ್ಥಳಕ್ಕೆ ಗ್ರೌಂಡ್ಗೆ ಹೋಗಿ ಕೆಲಸ ಮಾಡಿಲ್ಲ, ಹೀಗೆ ಹಲವು ರೀತಿಯಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಇಲ್ಲ, ಯಾಕಂದರೆ ಟೋಟಲ್ ರಾಜ್ಯದ ಜನಸಂಖ್ಯೆ 2011ರ ಸೆನ್ಸಸ್ನಲ್ಲಿ ಸುಮಾರು 6,12,00,000 ಇರ್ಬೋದು. ಸರ್ವೆ ಆಗಿದ್ದರಲ್ಲಿ 5,98,00,000 ಬಂದಿದೆ. ಮೋಬಿ 6,12,00,000 ಕೆಲವೆಲ್ಲ ನ್ಯೂನತೆಗಳಿದೆ. 6,30,00,000 ಅಂತಲೇ ಇಟ್ಕೊಳ್ಳಿ 2015ಕ್ಕೆ.
ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಅವ್ರ ಮನೆಯಿಂದ ಕೆಲವರು ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗಿದ್ದಾರೆ, ಅದನ್ನು ಬಿಟ್ಟಿರ್ತಾರೆ. ಹಾಗಾಗಿ ತಪ್ಪಾಗಿದೆ. ಎಷ್ಟು % ವ್ಯತ್ಯಾಸ ಬರೋದು? 5% ಏನಾದರೂ ವ್ಯತ್ಯಾಸ ಬರ್ಬೋದು. ಯಾವ ಸೆನ್ಸಸ್ನಲ್ಲಿ 100% ಆಗಿದೆ ಹೇಳಿ? ಯಾವುದರಲ್ಲೂ 100% ಆಗಿಲ್ಲ. ಅದರಿಂದ ಇಂಥ ಸಣ್ಣ ಪುಟ್ಟ ನ್ಯೂನತೆಗಳು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳುವಂಥದ್ದು, ಅವರು ಮನೆಗೆ ಬಂದಿಲ್ಲ ಅಂತ ಹೇಳಿದರೆ ಅಲ್ಲಿ ವ್ಯಾಪ್ತಿಯ, ಈಗ BBMP ಅಥವಾ ಗ್ರಾಮ ಪಂಚಾಯತ್ನಲ್ಲಿ ಆದರೆ ಅದನ್ನು ಅವ್ರು ಹೋಗಿ ಚೆಕ್ ಮಾಡ್ಬೋದು. ಅವ್ರ ಹತ್ರ ಕೇಳಿ ಬಂದಿದ್ದಾರಾ ಇಲ್ವಾ. ಯಾಕಂದ್ರೆ ಮಾಡಿರೋದು ಶಿಕ್ಷಕರು ಮತ್ತು ಅಧಿಕಾರಿಗಳು, ಬೇರೆ ಪ್ರೈವೇಟ್ ಏಜೆನ್ಸಿ ಕೊಟ್ಟಿಲ್ಲ. ಇದನ್ನು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ರೆ ಅವರಾಗೆ ಬರೆದಿದ್ದಾರೆ ಅಂತ ಹೇಳ್ಬೋದು. ಈಗ ಸರ್ಕಾರ ತೀರ್ಮಾನ ತಗೊಂಡ ಮೇಲೂ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೆ ಇದನ್ನ ಮರುಸಮೀಕ್ಷೆ ಮಾಡುವಂಥ ಆಗ್ರಹಗಳು ಕೂಡ ಕೇಳಿಬರ್ತಿದ್ದಾವೆ. ಆ ರೀತಿಯ ಒಂದು ಅವಕಾಶ ಇದೆಯಾ? ನಾನು ಹೇಳಿದ್ದು ಮರುಸಮೀಕ್ಷೆಗಿಂತ ಇದ್ದದ್ದನ್ನೇ ಅಪ್ಡೇಟ್ ಮಾಡ್ಬೋದಲ್ಲ. ಎಲ್ಲಿಯಾದರೂ ಬಿಟ್ಟು ಹೋಗಿದೆ ಅಂತ ಗೊತ್ತಾಗಿದ್ದರೆ ಇರೋದೆಷ್ಟು 30 ಲಕ್ಷ ವ್ಯತ್ಯಾಸ, ಅಥವಾ ಅವತ್ತಿಂದ ಇವತ್ತಿನವರೆಗೆ ಎಷ್ಟಿದೆ ಅಂತ ನೋಡಿ ಅಷ್ಟು ದಿನದ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಪ್ರಬಲ ಸಮುದಾಯಗಳ ಆಕ್ಷೇಪ ಇರುವಂಥದ್ದು, ಒಕ್ಕಲಿಗ ಲಿಂಗಾಯತ ಸಮುದಾಯದ ಆಕ್ಷೇಪ ಇರುವಂಥದ್ದು, ನಮ್ಮ ಸಮುದಾಯದ ಸಂಖ್ಯೆ ಇಷ್ಟಿಷ್ಟಿದೆ, ಆದರೆ ಇಲ್ಲಿ ದಾಖಲಾಗಿರುವಂಥದ್ದು ಇಷ್ಟಿಷ್ಟಿದೆ, ಅಜಗಜಾಂತರ ವ್ಯತ್ಯಾಸ ಇದೆ, ಇದನ್ನು ಜಾರಿ ಆದರೆ ನಮ್ಮ ಹೋರಾಟಗಳು ಬೇರೆ ಸ್ವರೂಪ ಇರುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನಾನು ಹೇಳಿದ್ದು 5,98,00,000 ಆಗಿದೆ ಅಂತ ಅಂದಾಜು. ಆ್ಯಸ್ ಆನ್ ದಟ್ ಡೇ 6,30,00,000 ಅಂತಲೇ ಇಟ್ಕೊಳ್ಳಿ. ವ್ಯತ್ಯಾಸ ಇಟ್ಟು ಬರ್ತದೆ. ಎಲ್ಲರೂ ಅವ್ರ ಸಂಖ್ಯೆ ಜಾಸ್ತಿ, ಇಷ್ಟು ಜಾಸ್ತಿ ಇದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಬೇಕು ಅಂತ. ಜನಸಂಖ್ಯೆ ಸೆನ್ಸಸ್ಸಲ್ಲಿ ಬಂದಿದ್ದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಮತ್ತು ಇದು 10 ವರ್ಷಗಳ ಹಿಂದಿನ ಡಾಟಾ ಅನ್ನೋ ರೀತಿಯಲ್ಲಿ ಕೂಡ ಈಗ ಕೆಲವರು ಹೇಳ್ತಾ ಇರೋದು. ಅದನ್ನೇ ಹೇಳಿದೆ ನಾನು, 2011 ಸೆನ್ಸಸ್ ರಿಪೋರ್ಟ್, ಅದರ ಆಧಾರದ ಮೇಲೆ ಎಲೆಕ್ಷನ್ಸ್ ನಡೀತಾ ಇದೆ. ಈಗಲೂ ಇದನ್ನು ಅಪ್ಡೇಟ್ ಮಾಡಿ ನಂತರ ಏನು ತಪ್ಪಿಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. CM ಸಿದ್ದರಾಮಯ್ಯ ಅವರು ಅವರೆಲ್ಲ ಅವರ ಅನುಕೂಲಕ್ಕೆ ತಕ್ಕನಾಗಿ ಅನ್ನುವಂಥ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಿರುವಂಥದ್ದು. CM ಸಿದ್ದರಾಮಯ್ಯ ಅವರೆಲ್ಲ ಅಧಿಕಾರಿಗಳ ಹತ್ರ ಕೂತ್ಕೊಂಡು ಬರ್ಸಿದ್ರ? ಸಾಧ್ಯ ಇಲ್ಲ. ಅದೆಲ್ಲ ಅಪಾದನೆ ಮಾಡಲಿಕ್ಕೆ ಮಾತ್ರ ಹೇಳ್ಬೋದು, ಬಿಟ್ಟರೆ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ಒಂದು ಹಳ್ಳಿಯಲ್ಲಿ ಆದರೂ ಮಾಡೋದು 5,98,00,000 ಜನರದ್ದು ಅವ್ರಿಗೆ ಬೇಕಾದಾಗ ಬರ್ಸ್ಕೊಡ್ಲಿಕ್ಕೆ ಆಗ್ತದೆ ಅಂತ ಆದರೆ ಅವ್ರ ಅಧಿಕಾರಿಗಳು ಹೋಗ್ಬೇಕಲ್ಲ ಮಾಡಲಿಕ್ಕೆ. ಸರ್, ಇನ್ನೊಂದು, ಮೊನ್ನೆ ಅಷ್ಟೇ ಕೂಡ ನೀವು DK ಶಿವಕುಮಾರ್ ನೇತೃತ್ವ ಸಭೆಗೆ ಹೋಗಿದ್ರೆ ಅಲ್ಲಿ ಒಂದಷ್ಟು ನೀವು ಸಲಹೆಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂಥ ಒಂದು ಪ್ರಯತ್ನ ಆಯಿತು ಅಲ್ಲಿ DK ಶಿವಕುಮಾರ್ ಅವರಿಂದ ಅಂತ. ಏನು ಸಲಹೆ ಕೊಟ್ಟರೆ ಅಥವಾ ಅವ್ರು ಏನು ನಿಮ್ಗೆ ಹೇಳಿದ್ರು? ನಾನು ಹೇಗೆ ಯಾವ ರೀತಿಯಲ್ಲಿ ಇದನ್ನು ಸರ್ವೆ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಮ್ಮ ವರದಿ ಬಗ್ಗೆ ಮಾಹಿತಿಯನ್ನು ಕೊಡಿದ್ದು ಬಿಟ್ಟು ನಾನು ದತ್ತಾಂಶವನ್ನು ಅಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಸರ್ಕಾರ ಕೊಟ್ಟಾಗಿದೆ, ಸರ್ಕಾರ ತೀರ್ಮಾನ ತಗೊಂಡ್ಮೇಲೆ ಪಬ್ಲಿಕ್ ಡೊಮೇನಿಗೆ ಬರಲಿ ಅಂತ ನಾವು ಬಿಟ್ಟಿದ್ದೇವೆ. ನಾವು ಕ್ಯಾಬಿನೆಟ್ ಕೊಡೋವರೆಗೂ ನಾವು ಯಾರ ಹತ್ರ ನಾನಾಗಲಿ ನಮ್ಮ ಸದಸ್ಯರಾಗಲಿ ಯಾವ ಮಾಹಿತಿಯನ್ನು ನೀವೇ ಕೇಳಿದಾಗ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೆ ಟಿವಿಗೆ. ನಾವು ಯಾರಿಗೂ ಕೊಡಲಿಲ್ಲ ಅದನ್ನು. ಸರ್, ವಿಶೇಷ ಸಂಪುಟ ಸಭೆ ಇದೆ, ಅಲ್ಲಿ ಏನನ್ನು ತೀರ್ಮಾನ ಮಾಡಬಹುದು ಅನ್ನುವಂಥ ನಿರೀಕ್ಷೆ ನಿಮಗಿದೆ? ನಾನು ನಿರೀಕ್ಷೆ ಅಲ್ಲ, ನಾನು ಆಶಾವಾದಿ. ಅದು ಎಕ್ಸೆಪ್ಟ್ ಮಾಡಲಿ ಅಂತ ಹಾರೈಸ್ತೇನೆ ಅಷ್ಟೇ. ಅಲ್ಲ, ಸಂಪುಟ ಉಪಸಮಿತಿ ಅಥವಾ 3 ದಿವಸ ವಿಶೇಷ ವಿಧಾನಮಂಡಲದ ಅಧಿವೇಶನ ಅನ್ನುವಂಥದ್ದು, ತಜ್ಞರ ಸಮಿತಿ, ಈ ರೀತಿ ಒಂದಷ್ಟು ಚರ್ಚೆ ಆಗ್ತಿದೆ. ಹಾಗಾಗಿ ಗೊತ್ತಿಲ್ಲ, ಅದು ತೀರ್ಮಾನ ಕ್ಯಾಬಿನೆಟೇ ತಗೋಬೇಕಾಗ್ತದೆ ಬಿಟ್ಟು ನಾನು ಅದನ್ನು ಹೀಗೆ ಮಾಡ್ಬೋದು ಅಂತ ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಫೈನಲಿ ಸರ್ಕಾರ ಇದನ್ನು ಅಂಗೀಕರಿಸಿದ್ರೆ ಉತ್ತಮ ಅನ್ನುವಂಥ ಅಭಿಪ್ರಾಯ. ಸೊ ಇದಿಷ್ಟು ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರು ಆಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರ ಮಾತುಗಳು ಹೇಳ್ತಿರುವಂಥದ್ದು. ಇದನ್ನು ಅಂಗೀಕರಿಸಬೇಕು ಸರ್ಕಾರ. ನಾನು ಕೂಡ ಆಶಾಭಾವನೆಯಿಂದ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಲೋಪಗಳು ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು ನಾನು ಒಪ್ಕೊಳ್ಳೋಕೆ ರೆಡಿಯಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.